ನಿಜ. ಈಗ ನಿಮ್ಮಲ್ಲಿ ಯಾವ ರೀತಿ ನಾಯಕತ್ವ ಗುಣ ಇತ್ತು, ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ನಾಯಕತ್ವ ಗುಣ ಅನ್ನೋದು ಇರುತ್ತೆ. ನಮ್ಮ ಕನ್ನಡದ ವಿಚಾರ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ನಾಯಕತ್ವವನ್ನ ವಹಿಸಿದ್ರೆ, ಈಗ ಏನ್ ಹಿಂದಿ ಹೇರಿಕೆ ಆಗ್ತಾ ಇದೆ ಅಥವಾ ಬೇರೆ ಭಾಷೆಗಳು ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅದ್ಯಾವುದು ಕೂಡ ನಡೆಯೋದೇ ಇಲ್ಲ ಅಂತ ಅನ್ಸುತ್ತೆ. ಇನ್ನು ಭಾಷೆ ವಿಚಾರಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಮ ಸಂಘಟನೆ ಅನ್ನೋದು ಯಾವಾಗಿನಿಂದ ಪ್ರಾರಂಭ ಆಯ್ತು ಸರ್? ಯಾಕೆಂತಂದ್ರೆ ಒಂದು ಸಂಘಟನೆ ಅನ್ನೋದು ಅಷ್ಟು ಈಸಿ ಅಲ್ಲ. ಈಗ ನಾವೊಂದು ಸಂಘಟನೆ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಕಲ್ಲು ಇರುತ್ತೆ, ಜೊತೆಗೆ ಸಾಕಷ್ಟು ಮುಳ್ಳುಗಳಿರುತ್ತೆ, ಅಷ್ಟು ಈಸಿ ಆಗಿರೋದಿಲ್ಲ ಸಂಘಟನೆ. ಈ ಒಂದು ಸಂಘಟನೆಯ ಹಾದಿ ಯಾವ ರೀತಿ ಇತ್ತು ಸರ್? ಸಂಘಟನೆಗೆ ಬಂದ್ರೆ ಯಾವ್ದೂ ಸುಖವಾಗಿರಕ್ಕಂತೂ ಸಾಧ್ಯ ಇಲ್ಲ ಮೇಡಮ್. ಎಲ್ಲಾರನ್ನೂ ವಿರೋಧ ಕಟ್ಕೊಬೇಕು. ಯಾಕಂದ್ರೆ ನ್ಯಾಯ ಕೇಳಕ್ ಹೋದಾಗ ವಿರೋಧಗಳೇ ಜಾಸ್ತಿ. ನಮಗೆ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕೆ ಹೊರಟಾಗ ಭಯ ಪಡಬಾರ್ದು. ಇದು ನಾನು ಕಲ್ತಿರೋ ಅಂಥ ವಿಚಾರ. ಎಂಥ ವ್ಯಕ್ತಿ ಆಗಿರ್ಬೋದು, ಎಂಥ ಹೋರಾಟಗಳಿರ್ಬೋದು, ನಾವು ಯಾವತ್ತು ಹೋರಾಟಕ್ಕೆ ಹೋಗ್ತೀವಿ, ನ್ಯಾಯ ಕೇಳಕ್ ಹೋದಾಗ ಮಾತ್ರ ಭಯ ಪಡಬಾರ್ದು. ಯಾವತ್ತು ಭಯ ಪಡ್ತೀವಿ ಹೋರಾಟ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಹೋರಾಟದ ಬದುಕಲ್ಲಿ ನೋವೇ ಜಾಸ್ತಿ, ಖುಷಿ ಇರೋದಿಲ್ಲ. ನೋವೇ, ಟೀಕೆಗಳು, ಅವಮಾನಗಳು ಇದನ್ನೇ ಮಾಡ್ತಾರೆ. ಯಾಕೆಂದ್ರೆ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಿರ್ತೀವಿ ನಾವು. ಈಗ ಸರ್ಕಾರ ಇರ್ತದೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋದಾಗ ಮೊದಲು ಎದುರುಗಡೆ ಬರೋದೇ ಪೊಲೀಸ್ ಇಲಾಖೆ. ಯಾಕೆಂದ್ರೆ ಅವರು ಕಟ್ಟುಪಾಡುಗಳನ್ನ, ನ್ಯಾಯಗಳನ್ನ ತಡಿತೀವಿ ಅಂತ ಬರ್ತಾರೆ. ನಾವು ಹೋರಾಟ ಮಾಡೋರು ಯಾರು ಸುಮ್ಮನೆ ಕೂತ್ಕೊಂಡು ಹೋರಾಟ ಮಾಡಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಬೀದಿಗಿಳಿದು ಹೋರಾಟ ಮಾಡಿದಾಗ ಜನರಿಗೆ ತೊಂದರೆ ಆಗುತ್ತೆ, ಓಡಾಟಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಬರೋದೇ ಅವರು ಫಸ್ಟ್ ಬಂದಾಗ ನಮ್ಮ ಮೇಲೆ ಆಗುವಂಥ ದಬ್ಬಾಳಿಕೆ ಇರ್ಬೋದು, ಲಾಠಿ ಏಟ್ಗಳಿರ್ಬೋದು, ಇದನ್ನೆಲ್ಲ ತಿನ್ಕೊಂಡು ಹೋರಾಟ ಮಾಡ್ಬೇಕು ನಾವು. ಹೋರಾಟದ ಬದುಕು ಅಷ್ಟು ಸುಲಭ ಇಲ್ಲ. ಹೋರಾಟಗಾರ ಆಗಬೇಕು ಅಂದರೆ ಗಟ್ಟಿ ಗುಂಡಿಗೆ ಇರೋರು ಇರಬೇಕು. ಯಾರ್ಯಾರೋ ಬಂದು ಹೆಗ್ಲ ಮೇಲೆ ಶಾಲ ಹಾಕೊಂಡು ನನ್ನ ನಾಡಿಗೋಸ್ಕರ ಹೋರಾಟ ಮಾಡ್ತೀನಿ, ಭಾಷೆಗೋಸ್ಕರ, ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಯಾವತ್ತು ಆ ಧೈರ್ಯ ಇರ್ತದೆ ಅವನು ಮಾತ್ರ ಹೋರಾಟಗಾರ ಆಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ಹೋರಾಟಗಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನೋವುಗಳಿರ್ತದೆ ಹೋರಾಟದ ಬದುಕಿನಲ್ಲಿ. ಯಾವುದು ಸುಲಲಿತವಾಗಿ ಆರಾಮಾಗಿ ಹೋರಾಟ ಮಾಡ್ತೀವಿ, ನಾವು ಹೆಸರು ಮಾಡ್ತೀವಿ, ಅದು ಸುಳ್ಳು. ಆದರೆ ನಾವು ಮಾಡುವಂಥ ಹೋರಾಟನ ನಾವು ಏನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀವಿ, ಕಮೆಂಟ್ ಮಾಡೋದು ತುಂಬ ಸುಲಭ. ಕೂತ್ಕೊಂಡು ಬೇಕಾಬಿಟ್ಟು ಕಮೆಂಟ್ ಮಾಡ್ತಾರೆ. ಆದರೆ ಆ ರಸ್ತೆಗಿಳಿದು ಹೋರಾಟ ಮಾಡೋ ನೋವು, ಒದೆ ತಿನ್ನೋ ನೋವು ಆ ಹೋರಾಟಗಾರನಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಹೋರಾಟದ ಹಾದಿ ತುಂಬ ಕಷ್ಟ ಇರುತ್ತೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಈ ಒಂದು ಹಾದಿ ಬಹಳ ನೋವಿಂದ ಇತ್ತು ಅಂತ ಹೇಳ್ತಾ ಇದ್ರಿ. ಈಗ ಯಾರಿಗೆ ಆಗಿರಬಹುದು, ಪೇರೆಂಟ್ಸ್ಗೆ, ಈಗ ನನ್ನ ಮಗ ತುಂಬಾ ನೋವು ಅನುಭವಿಸ್ತಾ ಇದ್ದಾನೆ ಅಥವಾ ನನ್ನ ಮಗನಿಗೆ ತೊಂದರೆ ಆಗುತ್ತೆ ಅಥವಾ ನನ್ನ ಮಗಳಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ಯೂಶಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಯಾಕೆ ಬೇಕು ನಿಂಗಿದು ಅಂತ ಹೇಳ್ತಾರೆ. ನಿಮ್ಮ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಥವಾ ಈ ಒಂದು ಸಂಘಟನೆ ವಿಚಾರಕ್ಕೆ ಹೋಗಬೇಡ, ಯಾವ ರೀತಿ ಇದೆಯೋ ಆ ರೀತಿ ಇರುವಂತ ಏನಾದ್ರು ಹೇಳಿದ್ರ ಸರ್? ಖಂಡಿತ ಇಲ್ಲ. ನನ್ನ ತಂದೆ ಮಾತ್ರ ಯಾವಾಗ್ಲೂ ಒಂದು ಹೋರಾಟ ಪ್ರಾರಂಭ ಆದ್ರೆ ನಾವು 5 ನಿಮಿಷ ಮನೆಯಿಂದ ಹೊರಡೋದು ಲೇಟ್ ಆದ್ರೆ ಬೈತಾ ಇದ್ರು. ಇನ್ನ ಇಲ್ಲೇ ಇದೆಯಾ, 6 ಗಂಟೆಗೆ ಇದನ್ನ ಏನೋ ಬಂದ ಕರೆ ಕೊಟ್ಟಿದ್ದೀರಾ, 5:15 ಆಯ್ತು, ಇಲ್ಲೇ ಇದೆಯಾ, ಮೊದ್ಲು ಹೋಗು ಅಂತ ಹೇಳ್ತಾ ಇದ್ರು. ಆ ಥರ ನನ್ನ ತಂದೆ. ನನ್ನ ತಾಯಿನೂ ಅಷ್ಟೇ. ನನ್ನ ತಾಯಿ ಹೇಳ್ತಿದ್ದು ಒಂದೇ, ಹುಷಾರು, ಕಾನೂನು ಚೌಕಟ್ಟಲ್ಲಿರೋ, ಜಾಸ್ತಿ ಅಗ್ರೆಸಿವ್ ಆಗಿ ಇದಕ್ಕೆ ಹೋಗ್ಬೇಡ. ಯಾಕಂದ್ರೆ ತಾಯಿ ಅಲ್ವಾ, ತಾಯಿಗೆಲ್ಲೋ ಒಂದ್ ಕಡೆ ಭಯ. ಆದರೆ ನನ್ನ ಹೆಂಡತಿ ಆಗಿರ್ಬೋದು, ಮನೇಲಿ ಅಕ್ಕ ಆಗಿರ್ಬೋದು, ಎಲ್ಲರೂ ನಂಗೆ ಧೈರ್ಯ ತುಂಬ್ತಾ ಇದ್ರೆ ಹೊರತು ಯಾವತ್ತೂ ಹೋರಾಟದ ಬದುಕಲ್ಲಿ ಕಾಲು ಹೇಳಿ ಎದ್ರುಕೊಂಡು ಹಿಂದಕ್ಕೆ ಬಾ ಅಂತ ಯಾವತ್ತೂ ಹೇಳಿಲ್ಲ ನನ್ನ ಕುಟುಂಬದಲ್ಲಿ. ಹಂಗಾಗಿ ನನ್ನ ಜೊತೆ ಇರ್ತಕ್ಕಂಥ ಸ್ನೇಹಿತರು ಅದೇ ಥರ ಇದ್ರು. ನಾವು ಹೋರಾಟದಲ್ಲಿ ಯಾವುದೇ ಹೋರಾಟಕ್ಕೆ ಹೋದ್ರು ಅಲ್ಲಿ ಗೆದ್ಗಂಡೇ ಬರ್ತೀವಿ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಜಾಸ್ತಿ ಇತ್ತು ನಮಗೆ. ಆ ನೋವಿದ್ರೂ ಹೋರಾಟದಲ್ಲಿ ಗೆದ್ದ ಖುಷಿ ಅಂತೂ ಸಿಗೋದು. ಆ ಖುಷಿಲೇ ನಾವು ಇದುವರೆಗೂ 22 ವರ್ಷದ ಹೋರಾಟದ ಅನುಭವ ನನಗೆ. 23 ವರ್ಷ ಆಗೋಯ್ತು. 23 ವರ್ಷ ಆಯ್ತು. ಅವಾಗ್ಲಿಂದನೂ ಹೋರಾಟದ ಬದುಕಲ್ಲೇ ಬಂದಿದ್ದೀವಿ. ಎಲ್ಲ ರೀತಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಥರ ಇರುತ್ತೆ ಮೇಡಮ್. ಜನ ಒಂದೊಂದು ಥರ ರಿಯಾಕ್ಟ್ ಆಗ್ತಾರೆ. ನಾವು ನೀರಿನ ವಿಚಾರಕ್ಕೆ ಹೋರಾಟ ಮಾಡಿದ್ದೀವಿ, ಗಡಿ ವಿಚಾರದಲ್ಲಿ ಹೋರಾಟ ಮಾಡಿದ್ದೀವಿ, ದ್ವಿಭಾಷಾ ನೀತಿಗೋಸ್ಕರ ಹೋರಾಟ ಮಾಡಿದ್ದೀವಿ. ಪ್ರತಿಯೊಂದು ಮಾದಾಯಿ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಒಂದೊಂದು ವಿಚಾರವಾಗಿ ಹೋರಾಟ. ಅಲ್ಲಿನ ಜನ ಯಾವ ರೀತಿ ಇರ್ತಾರೆ, ಜನ ಹೆಂಗ್ ರಿಯಾಕ್ಟ್ ಆಗ್ತಾರೆ, ನಾವೀಗ ಯಾವುದೋ ಒಂದು ಪಕ್ಷದ ವಿರುದ್ಧ ಅಲ್ಲಿ ಮಾತಾಡ್ಬೇಕಾಗತ್ತೆ. ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ವಿರುದ್ಧ ಮಾತಾಡ್ತೀವಿ. ಅಲ್ಲಿನ ಅವ್ರ ಕಾರ್ಯಕರ್ತರು ನಮ್ಮ ಮೇಲೆ ಯಾವ ರೀತಿ ಮುಗಿ ಬೀಳ್ತಾರೆ, ಏನು ಅನಾಹುತಗಳಾಗಿದೆ. ತುಂಬಾ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇರುತ್ತೆ. ನೀವು ನವಲ್ಗುಂದ ನರಗುಂದ ಅಂತ ನೋಡಿರ್ಬೋದು. ರೈತರ ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ, ಎಷ್ಟೋ ಜನ ರೈತರು ಪ್ರಾಣಗಳು ಕೊಟ್ಟಿದ್ದಾರೆ. ಆ ರೈತರಿಗೆ ಕವಚವಾಗಿ ನಿಂತ್ಕೊಬೇಕು ಅಂತ ಕನ್ನಡ ಸಂಘಟನೆ ಯಾವಾಗಲೂ ಹೋಗೋದು. ನಾವು ಈ ಬೆಂಗಳೂರಿಂದ ಅಲ್ಗೋಡ್ ಹೋಗ್ತಿದ್ವಿ ಹೋರಾಟಕ್ಕೆ. ಅಂದ್ರೆ ಅಂತ ಹೋರಾಟ ಅಲ್ಲಿ ಹೆಂಗೆ ಅಂದ್ರೆ ಎಲ್ಲದಕ್ಕೂ ತಯಾರಾಗಿರ್ತಾರೆ ಜನ. ಎಲ್ಲಾ ರೀತಿ ಇದಕ್ಕೂ ತ್ಯಾಗಕ್ಕೂ ತಯಾರಾಗಿರ್ತಾರೆ, ಪ್ರಾಣನೇ ಕೊಡ್ತಾರೆ. ಅಂದ್ರೆ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡ್ಬೇಕು ನಾವು. ಯಾವ ಅಧಿಕಾರಿಗೂ ಎದ್ರಲ್ಲ, ಯಾವ ರಾಜಕಾರಣಿಗಳಿಗೂ ಎದ್ರಲ್ಲ. ಅಂತ ಹೋರಾಟದಲ್ಲಿ ನಾವಿದ್ದಾಗ ಖುಷಿನೇ ಬೇರೆ, ಆ ಹೋರಾಟದ ಕಿಚ್ಚೇ ಬೇರೆ ಇರುತ್ತೆ.
ಅದು ಇದೇ ಬೇರೆ. ಆ ಹೋರಾಟಕ್ಕೆ ಹೋದಾಗ ಮೈಯೆಲ್ಲ ಅದು ಹೇಳಕ್ ಆಗಲ್ಲ. ಅದು ಸ್ವಯಂ ಪ್ರೇರಿತವಾಗಿ ಬಂದ್ಬಿಡುತ್ತೆ.